ಮೇ ತಿಂಗಳು ಬಂತೆಂದರೆ ಸಾಕು, ಮಾವಿನ ಹಣ್ಣು, ಹಲಸಿನ ಹಣ್ಣುಗಳ ಘಮಘಮ ಮೂಗಿಗೆ ಬಡಿಯುತ್ತದೆ. ಈ ಮಾವು ಹಲಸಿನ ಹಣ್ಣಿನ ಸೀಸನ್ ನಡುವೆ ಇನ್ನೊಂದು ಹಣ್ಣು ತನ್ನ ಬಣ್ಣ ಮತ್ತು ರುಚಿಯಿಂದ ಗಮನ ಸೆಳೆಯುತ್ತಿದೆ. ರಸ್ತೆ ಬದಿಗಳಲ್ಲಿ ಭಾರಿ ಗಾತ್ರದ ಮರದಲ್ಲಿ ಆಗುವ ಈ ಹಣ್ಣಿಗೆ ಭಾರಿ ಬೇಡಿಕೆ. ಅಷ್ಟಕ್ಕೂ ಇದು ಯಾವ ಹಣ್ಣು, ಇದರಿಂದಾಗುವ ಪ್ರಯೋಜನವಾದ್ರೂ ಏನು ಅಂತೀರಾ? ಈ ವರದಿ ನೋಡಿ. ಹೀಗೆ ರಸ್ತೆಯ ಬದಿಗಳಲ್ಲಿ ಜನರು ಹೆಕ್ಕಿ ತಿನ್ನುತ್ತಿರುವುದಾದ್ರೂ ಏನು? ಅಯ್ಯೋ, ಆ ಬೃಹತ್ ಗಾತ್ರದ ಮರಕ್ಕೆ ಕಲ್ಲು ಎಸೆದು ರಸ್ತೆಗೆ ಬಿದ್ದಿರುವುದನ್ನ ಗಬಗಬನೆ ತಿನ್ನುತ್ತಾರಲ್ಲ, ಏನದು ಅಂದ್ಕೊಂಡ್ರಾ? ಹೌದು, ಇದು ಸದ್ಯ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇರುವ ನೇರಳೆ ಹಣ್ಣು. ಈಗಿನ ಮಾವು ಹಲಸಿನ ಸೀಸನ್ಗಳ ನಡುವೆ ಸಿಗುವಂತ ಭಾರಿ ಬೇಡಿಕೆಯ ಹಣ್ಣು. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಪುತ್ತೂರಿನ ಮೋಟಾ ತಡ್ಕದ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯದ ಸಮೀಪ. ಇಲ್ಲಿ ಎನ್ಆರ್ಸಿಸಿ ಅವರು ಗೇರು ಬೀಜದ ನಡುವೆ ರಸ್ತೆಯ ಬದಿಗಳಲ್ಲಿ ನೇರಳೆ ಹಣ್ಣಿನ ಗಿಡಗಳನ್ನ ನೆಟ್ಟಿದ್ದಾರೆ. ಹಿಂದೆ ಗಿಡವಾಗಿದ್ದದ್ದು ಈಗ ಮರವಾಗಿ ಬೆಳೆದು ಅದರಿಂದ ಹಣ್ಣಿನ ಆಸ್ವಾದ ಜನರಿಗೆ ಸಿಗುತ್ತಿದೆ. ಈ ರಸ್ತೆ ನೇರಳೆ ಹಣ್ಣಿನ ಸ್ಟ್ರೀಟ್ ಆಗಿ ಮಾರ್ಪಟ್ಟಿದೆ. ಜನರು ಅತ್ತಿಂದ ಇತ್ತ ಹೋಗುವಾಗ ಅಲ್ಲಿ ಒಮ್ಮೆ ನಿಂತು ಮರದಲ್ಲಿರುವ ನೇರಳೆ ಹಣ್ಣಿಗೆ ಕಲ್ಲೆಸೆದು ಕೆಳಗೆ ಬಿದ್ದದನ್ನ ಹೆಕ್ಕಿ ತಿಂದು ಹೋಗುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಈ ನೇರಳೆ ಹಣ್ಣಿನ ಬಣ್ಣವೇ ತುಂಬಾ ಆಕರ್ಷಕ. ಇನ್ನು ಇದನ್ನ ತಿಂದರಂತೂ ಬಾಯೆಲ್ಲ ನೇರಳೆಯೇ ನೇರಳೆ. ಈ ಹಣ್ಣಿಗೂ ನಮ್ಮ ಬಾಲ್ಯಕ್ಕೂ ಅವಿನಾಭಾವ ಸಂಬಂಧವಿದೆ. ಸಣ್ಣವರಿರುವಾಗ ಈ ನೇರಳೆ ಹಣ್ಣಿನ ಬಗ್ಗೆ ಏನೋ ವಿಪರೀತ ಆಕರ್ಷಣೆ ಇರುತ್ತದೆ. ಅಂದಾಯ ಕಾಡು ಹಣ್ಣಾಗಿದ್ದ ನೇರಳೆ ಈಗ ಮಾರುಕಟ್ಟೆಯಲ್ಲಿ ಪ್ರಮುಖ ಹಣ್ಣಾಗಿ ಗಮನ ಸೆಳೆಯುತ್ತಿದೆ. ಅದರಲ್ಲೂ ಮಾನ್ಸೂನ್ ಸೀಸನ್ ನಲ್ಲಿ ಈ ಹಣ್ಣು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಆರೋಗ್ಯಕ್ಕೂ ಒಳ್ಳೆಯದು ಎಂಬ ಕಾರಣಕ್ಕೆ ಬಹುತೇಕ ಜನರು ಈ ಹಣ್ಣನ್ನ ತಿನ್ನಲು ಇಷ್ಟಪಡ್ತಾರೆ. ಮಾರುಕಟ್ಟೆಯಲ್ಲೂ ಈ ಹಣ್ಣಿನ ದರ ಕೆಜಿಗೆ 550 ರೂಪಾಯಿಗೂ ಹೆಚ್ಚು. ಈ ಹಣ್ಣನ್ನ ಹಾಗೆಯೇ ತಿಂದರೂ ಚಂದ. ನೇರಳೆ ಹಣ್ಣು ಕಬ್ಬಿಣ, ಪೊಟ್ಯಾಷಿಯಂ ಮತ್ತು ವಿಟಮಿನ್ ಸಿಯ ಆಗರವಾಗಿದೆ. ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಈ ಹಣ್ಣಿನ ಬಳಕೆ ಹೆಚ್ಚು. ಮಧುಮೇಹಿಗಳಿಗೆ ಈ ಹಣ್ಣಿನ ಸೇವನೆ ತುಂಬಾ ಒಳ್ಳೆಯದು. ಈ ಹಣ್ಣಿಗೆ ಉಪ್ಪು ಉದುರಿಸಿ ತಿಂದರೂ ತುಂಬಾ ಟೇಸ್ಟಿಯಾಗಿರುತ್ತದೆ. ಒಟ್ಟಿನಲ್ಲಿ ಮಾವು ಹಲಸಿನ ಸೀಸನ್ ನಡುವೆ ಜನರಿಗೆ ಇನ್ನಷ್ಟು ಹತ್ತಿರವಾದ ನೇರಳೆ ಹಣ್ಣಿನ ರುಚಿಯನ್ನ ಮರೆಯುವಂತಿಲ್ಲ.